ಆದ್ದರಿಂದ ಅವರಿಗೆ ತಾಳ್ಮೆ, ಏಕಾಗ್ರತೆ, ಶ್ರದ್ಧೆ, ಭಯ, ಭಕ್ತಿ ಇವೆಲ್ಲ ಪಡ್ಕೊಂಡು ಮಾತೃವಾತ್ಸಲ್ಯ, ಪಿತೃವಾಕ್ಯ ಪರಿಪಾಲನೆ, ಏಕಬುದ್ಧಿಯ ತಸ್ಥ, ಭಾತೃವಾತ್ಸಲ್ಯ, ಪ್ರಜೆಗಳ ಪ್ರೀತಿ, ವಿಶ್ವಾಸ ಎಲ್ಲ ಪಡ್ಕೊಳ್ಳೋಕೆ ಸಾಧ್ಯ ಆಯಿತು. ನಾವು ಕೂಡ ಜೀವನದಲ್ಲಿ ಅವ್ರು ಮಾಡಿದ ಆ ಯೋಗಾಭ್ಯಾಸವನ್ನು ಮಾಡಿ ನಿರಂತರವಾಗಿ ಮಾಡ್ಕೊಂಡು ಬಂದರೆ ನಮಗೂ ಕೂಡ ಕೊನೆ ಪಕ್ಷ ನಮ್ಮ ತಂದೆ ತಾಯಿಗಳಿಗೆ ನೋಡ್ಕೊಳ್ಳೋಷ್ಟು ಸೌಭಾಗ್ಯ, ಏಕಾಗ್ರತೆ, ತಾಳ್ಮೆ ನಮಗೆ ಬರುತ್ತೆ. ಅವ್ರು ಮಾಡಿದ ಹಾಗೆ ಒಂದೇ ಒಂದು ಆಸನವನ್ನು ಪ್ರಸ್ತುತಪಡಿಸಿ ಇಷ್ಟಪಡ್ತಾರೆ. ಯೋಗಾಭ್ಯಾಸಗಳನ್ನು ಮಾಡ್ಕೊಂಡು ಬಂದ್ಬಿಟ್ರೆ ಮೆಡಿಯನ್ ನರನಾರಿಗಳ ಎಚ್ಚೆತ್ಕೊಂಡ್ಬಿಡುತ್ತೆ. ತಾವೆಲ್ಲ ಕುಂತಿದ್ದಾಗ ಯೋಗಾಭ್ಯಾಸ ಮಾಡೋದು ಹೇಗೆ ಅಂದ್ರೆ ಮನುಷ್ಯನಲ್ಲಿ 72,000 ನರನಾರಿ ಓಡಾಡ್ತಾ ಇರುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅವಾಗ ಅವ್ರು ಚಪ್ಪರ ಹೊಡಿತಾ ಇದ್ದಾರೆ, ಆರೋಗ್ಯ ಕಾಪಾಡಿಗಳು ಹೋಗಿ ಕಲಾವಿದರಿಗೆ ಪ್ರೋತ್ಸಾಹ ಆಗಬೇಕು, ಪುನರುತ್ಸಾಹ ಚಪ್ಪರ ಸುತ್ತ ಬರ್ತಾರೆ. ಆನಂದ. ಮನುಷ್ಯ ಹುಟ್ಟುವಾಗ ಉಸಿರುತ್ತೆ, ಹೆಸರುವುದಿಲ್ಲ. ಸಾಯ್ಬೇಕಾದ್ರೆ ಹೆಸರು ಉಸಿರುವುದಿಲ್ಲ. ಎರಡು ನಡುವೆ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ತಾವೆಲ್ಲ ಕುಳಿತು ವೀಕ್ಷಿಸ್ತಾ ಇದ್ದೀರಲ್ಲ, ಮಹತ್ತರವಾದ ಸಾಧನೆ ನಿಮಗೆ ಸಾಕಾಗ ನಮಸ್ಕಾರ. ನಮ್ಮ ಶಿಷ್ಯನಿಗೆ ಹೇಳಿದೆ, ಬಾಧೆಯ ಇದೆಲ್ಲ ಕಲಿಬೇಕು, ಬ್ರಾಹ್ಮಣರಾಗ್ತಾರೆ ಅಂತ ಹೇಳಿದ್ರೆ ಬರೀ ತಿನ್ನೋದಲ್ಲೇ ಇರ್ತಾರೆ. ಎಲ್ಲೇ ಹೋಗ್ಬಿಟ್ಟಿದೆ. ಶಂಭೋ ಬ್ರಾಹ್ಮಣ ಹುಟ್ಟಿದ ಮೇಲೆ ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲ ಕಲಿಬೇಕು ಅಂದ್ರೆ ಬರೀ ಭೋಜನ ಅಭ್ಯಾಸದಲ್ಲೇ ಇರ್ತಾರೆ. ವಿದ್ಯಾಭ್ಯಾಸ ವಿದ್ಯೆ ತಲೆ ಹತ್ತಲ್ಲ. ಶಾಸ್ತ್ರ ಆದ್ಮೇಲೆ ಶಾಸ್ತ್ರ ನಾಲ್ಗೆ ಗೊತ್ತಲ್ಲ, ನಾಲ್ಗೆ ಹತ್ತಲ್ವಾ? ಅಲ್ಲೇ ಬಾಯಿ ಗಡ್ಡ ಯೋಗಾಭ್ಯಾಸ ಆದ್ಮೇಲೆ ಯೋಗಾಭ್ಯಾಸ ಬಂದಿಲ್ಲ. ಹಾಗಿದ್ದೀರಾ
ಚೂರು ಹತ್ತದ ಚೂರು ಜರುಗ ಸಣ್ಣ ಪುಟ್ಟ ಕಾಯಿಲೆಗಳು ದೂರ ಆಗ್ಬಿಡುತ್ತೆ. ವೈದ್ಯರ ಬಳಿ ಹೋಗೋದಿಲ್ಲ, ಅದಕ್ಕೆ ಹೇಳಿದೆ. ಯಶೋಧರಣ್ಣ ಒಂಚೂರು ಹತ್ತದ ಆಯ್ಕೋ ಏನಾಗಲ್ಲ. ಗುರುಗಳು ಬಂದ್ರು. ಹೇಳ್ಕೊಟ್ಟಿದ್ದಾರೆ, ಅಭ್ಯಾಸ ಮಾಡಿದ್ದಾರೆ. ವಿದ್ಯಾಭ್ಯಾಸ, ಶಾಸ್ತ್ರಾಭ್ಯಾಸ, ಯೋಗಾಭ್ಯಾಸ ಎಲ್ಲರೂ ಬಿಡಿಸ್ಬಿಟ್ಟೆ. ಇವರು ಭೋಜನ ಅಭ್ಯಾಸ ಮಾತ್ರ ಮಾಡಿದ್ದಾರೆ ಅಂತ. ನಮ್ಮಪ್ಪ ನಿಮ್ಮಪ್ಪ ತಿರುಪತಿ ತಿಮ್ಮಪ್ಪ ಬಡತನ ಸಾಕೋ ನಮ್ಮಪ್ಪ. ಎಂತಹ ಮಾತ್ರ ಬಿಡ್ರಿ, ಎಂತಹ ಮಾತ್ರ ಬಿಡ್ರಿ ಗುರುಗಳ. ಅದು ಸರಿ, ಬಹಳ ಆತರದಲ್ಲಿದ್ದಾರೆ ವಿಚಾರದಲ್ಲಿ. ಸೀತಮ್ಮನವರು ಪುರುಷ ಪೂಜೆ ಇದೆ. ಹೌದೇ? ಹೋಗ ನಡಿ, ಹೋಗ ಯಾವ ನಾಮ ಧರಿಸಿದ್ಯಾ ನೀನು? ನಾವು ಬರುವಾಗ ಗೊಂದಲಾಯ್ತು. ಯಾವ ನಾಮ ಹಾಕಿದ್ರೆ ಶ್ರೇಷ್ಠ ಅಂತ ಗೊತ್ತಾಗಿಲ್ಲ. ಆ ಮೂರು ನಾಮ ಹೀಗಿಗೆ ಹಾಕಿದ್ರೆ ಹೀಗಿಗೆ ಹಾಕಿ ಯಾವ ನಾಮ ಹಾಕಿದ್ರೆ ಶ್ರೇಷ್ಠ? ರಾಮನಾಮ ಧರಿಸಬೇಕು. ಹೌದೇ? ಯಾವ ನಾಮ ಹಾಕಿದ್ರೆ ಪರವಾಗಿಲ್ಲ, ರಾಮನಾಮವನ್ನು ಧರಿಸಿ ನಾಮವನ್ನು ಹಾಕಿಕೊಳ್ಳಬೇಕಲ್ವೇ? ತಮ್ಮ ಚಿಂತ ನೋಡೋದು ಬೇರೆ ಆಗ್ತದೆ. ಹೋದ ಮುದ್ದೋಗ್ಬಿಟ್ರೆ ತಾವು ಮುಂದೆ ಯಾಕಣ ನೋಡ್ಬಿಟ್ಟಿದ್ಯಾ? ಯಾರು ಅವ್ರಿಗೆ ಯಾರ ಬದಲು ಹಾಕ್ತಾರಣ? ಗೌಡ್ರೆ ಚೇರ್ಮನ್ರೆ, ನಮ್ಮವನ್ ಯಾಕೆ ಮದುವೆ ಆಗೋಗ್ತಾರೆ? ನಮ್ಮಪ್ಪ ನಾನು ನಿಮ್ಮವನ್ ಮದುವೆ ಆಗಿದ್ದೀನಿ, ಅದಕ್ಕೆ ನಾನು ನಿಮ್ಮವನ್ ಹಾಕಿದ್ದೀನಿ. ಸರಿ ಲಗ್ನ ವಿಚಾರ ಬೇಡ ಅಂತಲೇ ಸಿಡಿತಾ ಇದೆ. ಸರಿ ದಯವಿಟ್ಟು ವೇದಿಕೆ ಮೇಲೆ ಇರುವಂಥ ವೀಕ್ಷಕರು ದಯವಿಟ್ಟು ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ದಯವಿಟ್ಟು ನಾಟಕವನ್ನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲಿ ಪಾತ್ರಧಾರಿ ಓದಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ದಯವಿಟ್ಟು ನೀವು ಅನ್ಯತಾ ಭಾವಿಸ್ಬೇಡಿ, ನಿಮ್ಮನ್ನ ಕೈ ಮುಗಿತೀನಿ. ದಯವಿಟ್ಟು ಮುಂದೆಗಡೆ ನಿಂತ್ಕೊಂಡು ನಾಟಕ ನೋಡಿ. ದಯವಿಟ್ಟು ಎಲ್ಲ ಹೊರಗಡೆ ಸ್ಟೇಜಿಂದ ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗಿ. ನಿಮ್ಮ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ದಯವಿಟ್ಟು ಯಾರೂ ಕೂಡ ವೇದಿಕೆಯಲ್ಲಿ ಇರಬಾರ್ದು. ಪಾತ್ರಧಾರಿಗಳು ಅನ್ಯತಾ ಯಾರೂ ಭಾವಿಸ್ಬೇಡಿ. ಕಲಾವಿದರೇ ನಮ್ಮ ಮನೆ ದೇವರು ಅಂತ ಅನ್ಕೊಳ್ತೀವಿ, ವೀಕ್ಷಕರೇ ನಮ್ಮ ಮನೆ ದೇವರುಗಳು. ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ. ದಯವಿಟ್ಟು ವೇದಿಕೆಯನ್ನು ಅವಕಾಶ ಮಾಡಿಬಿಡಿ. ಎಲ್ಲರೂ ದಯವಿಟ್ಟು ಆಚೆ ಹೋಗಿ, ದಯವಿಟ್ಟು ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಓಕೆ.